ನಮಸ್ತೆ ಗೆಳೆಯರೇ. ನಾವು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಆಸೆ ಪಡ್ತೀವಿ. ಯಾರಿಗೆ ಇಷ್ಟ ಇಲ್ಲ ನಾವು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿರಬೇಕು ಅಂತ? ಆದರೆ ನಮ್ಮ ದೇಹದಲ್ಲಿ ಕೆಲವು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಆ ಒಂದು ಉಲ್ಲಾಸ, ಖುಷಿ, ಸಂತೋಷವನ್ನು ನಮ್ಮಲ್ಲಿ ಉಳಿಸ್ಕೋಬೋದು ಅನ್ನೋ ವಿಷಯ ನಿಮಗೆ ಗೊತ್ತಿದೆಯಾ? ಆ ಹ್ಯಾಪಿ ಹಾರ್ಮೋನ್ಸ್ಗಳು ಯಾವ್ದ್ಯಾವುದು ಅಂದರೆ ಡೋಪೋಮಿನ್, ಸೆರೋಟೋನಿನ್, ಆಕ್ಸಿಟೋಸಿನ್, ಎಂಡೋಫಿನ್ ಅಂತ ಹೇಳಿ. ಈ ಹಾರ್ಮೋನ್ಸ್ಗಳು ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗಬೇಕು ಅಂದರೆ ಕೆಲವು ಅಭ್ಯಾಸಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಬೆಳಿಗ್ಗೆ ವಾಕ್ ಮಾಡೋದು, ನೇಚರ್ ಜೊತೆ ನಮ್ಮ ಸಮಯವನ್ನು ಕಳೆಯೋದು, ಕೆಲವು ಎಕ್ಸಸೈಸ್ಗಳನ್ನು ಅಭ್ಯಾಸವನ್ನು ಮಾಡೋದು, ಯೋಗ ಮಾಡೋದು, ಅದರಲ್ಲೂ ಸೂರ್ಯ ನಮಸ್ಕಾರವನ್ನು ಮಾಡೋದು, ಸೈಕ್ಲಿಂಗ್ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು, ವಾಕಿಂಗ್ ಮಾಡೋದು, ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಈ ಹ್ಯಾಪಿ ಹಾರ್ಮೋನ್ ರಿಲೀಸ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರ ಜೊತೆಯಲ್ಲಿ ಸರಿಯಾದ ಆಹಾರ ಪದ್ಧತಿಯನ್ನು ಇಟ್ಕೊಳ್ಳೋದ್ರ ಜೊತೆಗೆ ಪ್ರತಿದಿನ ಆನ್ ಟೈಮ್ ಊಟ ಮಾಡೋದು, ಸರಿಯಾದ ಸಮಯಕ್ಕೆ ನಾವು ಊಟ ತಿಂಡಿಯನ್ನು ಮಾಡುವ ಅಭ್ಯಾಸವನ್ನು ಇಟ್ಕೊಳ್ಳೋದು, ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಒಂದು ಮೆಲೋಟೋನಿನ್ ಹಾರ್ಮೋನ್ ಕೂಡ ಉತ್ಪತ್ತಿಯಾಗುತ್ತೆ. ನಾವು ಪ್ರತಿದಿನ ಆದಷ್ಟು ಬೇಗ ರಾತ್ರಿ ಮಲ್ಕೊಳ್ಳೋದ್ರಿಂದ, ಲೇಟ್ ನೈಟ್ನ ಅವಾಯ್ಡ್ ಮಾಡೋದ್ರಿಂದ ಮತ್ತು ಬೇಗ ಮಲ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಮೆಲೋಟೋನಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಡೀಪ್ ಸ್ಲೀಪ್ನಲ್ಲಿ ಇದ್ದಾಗ ಮಾತ್ರ. ಇನ್ನೊಂದು ಮುಖ್ಯವಾದ ವಿಷಯ, ನಾವು ಗ್ರ್ಯಾಟಿಟ್ಯೂಡನ್ನು ಬೆಳೆಸ್ಕೊಳ್ಳೋದ್ರಿಂದ ಮತ್ತು ಕ್ಷಮಾಭಾವವನ್ನು ಬೆಳೆಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಹೆಚ್ಚಾದ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಈ ಹವ್ಯಾಸಗಳನ್ನು ಇಟ್ಕೊಳ್ಳೋದ್ರಿಂದ ನಾವು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಥರದ ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.